ಎಲ್ರಿಗೂ ನನ್ನ ನಮಸ್ಕಾರ. ಈ ದಿನ ಅನ್ನೋದು ನಮ್ಮ JDS ಪಕ್ಷಕ್ಕೆ ಒಂಥರ ಸುದಿನ ಅಂತಾನೆ ಹೇಳ್ಬೋದು. ನಮ್ಮ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡ ಸರ್ ಅವರಿದ್ದಾರೆ, ಅಪ್ಪಾಜಿಯವರು, ಆಮೇಲೆ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರಿದ್ದಾರೆ, ಹಾಗೆ ನಿಖಿಲಣ್ಣ ಅವರಿದ್ದಾರೆ. ಅದೇ ರೀತಿ ನೂತನವಾಗಿ ನಮ್ಮ JDS ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಸರ್ ಇದ್ದಾರೆ. ಅದೇ ರೀತಿ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡ ಸರ್ ಅವರು, ಅದೇ ರೀತಿ ನಮ್ಮ ಹಿರಿಯರು ನನ್ನ ಅಪ್ಪಾಜಿಗಳು ಆದಂಥ ಮುನೇಗೌಡ ಸರ್ ಅವರು. ಇತ್ತೀಚೆಗೆ ದಿವಂಗತ ತಂದಂಥ ಅಪ್ಪಯ್ಯನವರು ಅವ್ರ ಸಮ್ಮುಖದಲ್ಲಿ ಇದು ನಡಿಬೇಕಾಗಿತ್ತು. ದುರದೃಷ್ಟವಶ ಇವತ್ತು ಅವರು ಇಲ್ಲ. ಅದೊಂದು ನಮ್ಮ ಪಾರ್ಟಿಗೆ ಒಂದು ನೋವು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರ ಮಾನ್ಯ ಶಾಸಕರಾದಂಥ ಧೀರಜ್ ಮುಂದರ್ ಸರ್ ಅವರು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂಥ ಸುಧಾಕರ್ ಸರ್ ಅವರು, ಅವ್ರ ತಾಲೂಕು ಅಧ್ಯಕ್ಷರಾದಂಥ ಮುದ್ದಪ್ಪಣ್ಣನವರು, ಹಾಗೂ ನನ್ನ ನಗರಸಭಾ ಎಲ್ಲ ಸದಸ್ಯರು, ಅದೇ ರೀತಿ ಹಿರಿಯರು, ಮತ್ತೊಬ್ಬರು ನಮ್ಮ ತಂದೆ ಸಮಾರಂಭದ ಪ್ರಭು ಸರ್ ಅವರು, ಆಮೇಲೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಸಾಯಿ ಸಮಿತಿ ಅಧ್ಯಕ್ಷರಾದಂಥ ರವಿ ಸರ್ ಅವರು, ಆಮೇಲೆ ಉಪಾಧ್ಯಕ್ಷರಾದಂಥ ಮಲ್ಲೇಶಣ್ಣವರು, ನನ್ನ ಪಾರ್ಟಿಯ ಆದಿಲಕ್ಷ್ಮಿ, ಫರಾನಾ ತಾಜು, NDA ಎಲ್ಲ ಸದಸ್ಯರುಗಳು ನನಗೆ ಒಮ್ಮತದಿಂದ ಎಲ್ಲರೂ ಸಹಕರಿಸಿ ಇವತ್ತು ನನ್ನನ್ನು ಗೆಲ್ಲಿಸಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಅವರೆಲ್ಲರಿಗೂ ಆಭಾರಿಯಾಗಿರೋದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆನೂ ಒಗ್ಗೂಡಿ ನಾನು ಏನಿರುತ್ತೋ ಆ ಕೆಲಸಗಳನ್ನ ಮಾಡೋದಕ್ಕೆ ನಾನು ಬಯಸ್ತೀನಿ. ನನ್ನ ಅವಧಿನಲ್ಲಿ ಎಷ್ಟಿದೆಯೋ, ನನ್ನ ಕೈಲಿ ಏನಾಗುತ್ತೋ ಎಲ್ಲರ ಸಮ್ಮುಖದಲ್ಲಿ ಅವರ ಸಲಹೆಗಳನ್ನೆಲ್ಲ ತೆಗೆದುಕೊಂಡು ನಾನು ಕೆಲಸ ಮಾಡ್ಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ಅಭಿನಂದನೆಗಳು. ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಏನಿದೆ ಗೊತ್ತಿಲ್ಲಲ್ಲ, 3 ತಿಂಗಳಲ್ಲಿ ಏನ್ ಬರುತ್ತೆ. ಈಗ ಸದ್ಯಕ್ಕೆ ಏನಿದೆಯೋ ಪೆಂಡಿಂಗ್ ನಲ್ಲಿ ಅದನ್ನ ಮುಂದುವರ್ಸ್ಲಿಕ್ಕೆ ಹೋಗೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಸರ್. ಏನು ಭಗವಂತನಿಷ್ಟೇ, ಭಗವಂತ ಇವತ್ತೇ ಅನ್ನೋದಿತ್ತು, ಅದನ್ನ ಇವತ್ತೇ ಕಾಣಿಸಿದ್ದಾನೆ ಅಂತ ನಾವು ಅನ್ಕೊಳ್ಬೇಕು. ಭಗವಂತ ಯಾವಾಗ ಫಲ ಕೊಡ್ತಾನೋ ಆ ಫಲ ನಾವು ಅದು ಸ್ವೀಕರಿಸ್ಬೇಕು. ಇವತ್ತು ನಮ್ಮ JDSಕ್ಕೆ ಭಗವಂತ ಫಲ ಕೊಟ್ಟಿದ್ದಾನೆ, ಅದನ್ನ ನಾವು ಇವತ್ತು ಸ್ವೀಕರಿಸ್ತಿದೀವಿ ಎಲ್ಲರ ಸಮ್ಮುಖದಲ್ಲೂ. ಇವತ್ತು ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಒಂದು ಚುನಾಯಿತ 5 ವರ್ಷಗಳ ಕಾಲಾವಧಿಗೆ ನಗರಸಭೆ ಚುನಾವಣೆಯಲ್ಲಿ ಉಳಿದ ಅವಧಿಗೆ ನಮ್ಮ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಸಹೋದರಿ ಸಮಾನರಾದಂಥ ಪ್ರಭಾ ನಾಗರಾಜ್ ಅವರು ಇವತ್ತು ಉಳಿದ ಅವಧಿಗೆ ಅಧ್ಯಕ್ಷರಾಗಿದ್ದಕ್ಕೆ ಇಡೀ ತಾಲೂಕಿನ ಎಲ್ಲ ಕಾರ್ಯಕರ್ತರ ಮುಖಾಂತರ ಅವರಿಗೆ ಶುಭಾಶಯನ ಕೊಡ್ತೀನಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರ ಒಂದು ಸೇವೆ, ಒಂದು ಪಕ್ಷ ನಿಷ್ಠೆನೇ ಇವತ್ತು ಈ ಮಟ್ಟಕ್ಕೆ ಇವತ್ತು ನಗರಸಭೆ ಅಧ್ಯಕ್ಷರಾಗಿ ಮಾಡ್ತಾವ್ರೆ. ಅದಕ್ಕೆ ಮೂಲ ಕಾರಣ ಹಿಂದೆ ನಗರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ BJP ಮತ್ತು JDSನ ಹೊಂದಾಣಿಕೆಗೆ NDA ಅಂತ ಏನು ಕರಿತೀರಿ ನಾವು, ಅದೇ ರೀತಿ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸ್ಟ್ಯಾಂಡಿಂಗ್ ಕಮಿಟಿಗಳನ್ನ ಎರಡೂ ಪಕ್ಷಗಳು ಸಮವಾಗಿ ಅಧಿಕಾರ ಹಂಚಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕೊನೆಯ ಅವಧಿಗೆ ಇವತ್ತು ನಮ್ಮ ಪ್ರಭಾ ನಾಗರಾಜ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ಮುಖ್ಯವಾಗಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವ್ರನ್ನ ನಾನು ನಮ್ಮ ಪಕ್ಷದಿಂದ ಅಭಿನಂದಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಇವತ್ತು ನನ್ನ ಒಂದು ಮತವನ್ನು ಕೊಟ್ಟು ನಗರಸಭೆ ಅಧ್ಯಕ್ಷ ಸ್ಥಾನದಲ್ಲಿ ನಂದು ಒಂದು ಮತ ಇರಲಿ ಅಂತ ಹೇಳಿ ಇವತ್ತು ಅವರು ಎಷ್ಟೇ ಕಾರ್ಯ ಒತ್ತಡಗಳಿಂದ ಇದ್ರೂ ಸಹ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ NDA ಪಕ್ಷದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ಸಂಸದರು, ಅಭಿವೃದ್ಧಿ ಅಧಿಕಾರಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ರು. ಅವ್ರಿಗೂ ನಮ್ಮ ಪಕ್ಷದ ವತಿಯಿಂದ ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಗರಸಭೆಯಲ್ಲಿ ಇವತ್ತೇನು 31 ಸದಸ್ಯಗಳ ಪೈಕಿ 24 ಜನ ನಮ್ಮ ಪ್ರಭಾ ನಾಗರಾಜ್ ಅವರಿಗೆ ಕೈ ಎತ್ತುವ ಮೂಲಕ ಅವರ ಮತವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಜಯಕ್ಕೆ ಕಾರಣಕರ್ತರಾದಂಥ ನಗರಸಭೆಯಲ್ಲಿ ಎಲ್ಲರೂ ಹಿರಿಯರಾದಂಥ ನಮ್ಮ ಪ್ರಭಣ್ಣವರಿರ್ಬೋದು, ಮಲ್ಲೇಶ್ ಅವರಿರ್ಬೋದು, ರವಿಕುಮಾರ್ ಅವರಿರ್ಬೋದು, ಹಾಗೆ ಇವತ್ತಿನ ಉಪಾಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ ಅವರಿರ್ಬೋದು, ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಬ್ಬ ಸಹೋದರಿಯ ಸಮಾನವಾಗಿ ಅವ್ರನ್ನ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಅವ್ರಿಗೆ ಇವತ್ತು ಹೆಚ್ಚಿನ ಮನೆಯನ್ನು ಕೊಟ್ಟು 24 ಮತಗಳನ್ನು ಕೊಟ್ಟು ಅವ್ರನ್ನ ಇವತ್ತು ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ಮಾಡಿದ್ದಾರೆ. ಇನ್ನು ಅವಧಿ ಕಡಿಮೆ ಇದ್ರೂ ಸಹ ಅವರ ಒಂದು ಕಾರ್ಯ ಚಟುವಟಿಕೆ ಮುಂದಿನ ದಿನಗಳಲ್ಲಿ ಅವ್ರು ತೋರಿಸ್ತಾರೆ. ಯಾಕಂದರೆ ಅವರ ಒಂದು ಗುಣ, ಅವರ ಒಂದು ಶಕ್ತಿ ಹೆಂಗಿದೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ನಗರಸಭೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೆ ಪೂರಕವಾಗಿ ಯಾರ್ಯಾರು ನಮ್ಮ ಪಕ್ಷಕ್ಕೆ ದುಡಿದಂಥ ಯಾರು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡ್ರು ಇರ್ಬೋದು, ಕಾರ್ಯಾಧ್ಯಕ್ಷರಾದಂಥ ನಮ್ಮ ಅಂಜನೇಗೌಡ್ರು ಇರ್ಬೋದು, ನಮ್ಮ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ ಇರ್ಬೋದು, ಉಪಾಧ್ಯಕ್ಷರಾದಂಥ ಆನಂದ್ ಇರ್ಬೋದು, ಹಿಂಗೆ ನನ್ನ ಎಲ್ಲ ಆತ್ಮೀಯ ಎಲ್ಲ ನೆಚ್ಚಿನ ನಮ್ಮ JDSನ ಎಲ್ಲ ಕಾರ್ಯಕರ್ತರು, ಮುಖ್ಯವಾಗಿ ನಮ್ಮ ತಳಾರು ನಾಗರಾಜ್ ಅವರು ಇರ್ಬೋದು, ನಾರಾಯಣಣ್ಣ ಇರ್ಬೋದು, ಇವರೆಲ್ಲರೂ ನಮ್ಮ ಪ್ರವೀಣ್ದು ಎಲ್ಲರೂ ಸೇರಿ, ಮಂಜು, ಪ್ರವೀಣ್ ಎಲ್ಲರೂ ಸೇರಿ ಅತ್ಯಂತ ಉತ್ಸಾಹದಿಂದ ಇವತ್ತಿನ ದಿನ ನಮ್ಮ ಪ್ರಭಾ ನಾಗರಾಜ್ ಅವ್ರನ್ನ ಅಧ್ಯಕ್ಷ ಮಾಡೋದ್ರಲ್ಲಿ ಅವರ ಶ್ರಮ
ಜಾಸ್ತಿನೇ ಇದೆ. ಅವರೆಲ್ಲರಿಗೂ ನಾನು ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತೇನು ಈ ನಗರಸಭೆಯಲ್ಲಿ ಇವತ್ತು ಪ್ರಭಾ ನಾಗರಾಜ್ ಅವ್ರನ್ನ ಅಧ್ಯಕ್ಷರು ಮಾಡಲೇಬೇಕು ಅಂತ ಒಂದು ಕನಸು ಕಂಡಿದ್ದು ಮುಖ್ಯವಾಗಿ ಯಾರು ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಯುವ ಜನತಾದಳದ ರಾಷ್ಟ್ರೀಯ ಯುವ ನಾಯಕರಾದಂಥ ನಿಖಿಲ್ ಕುಮಾರಣ್ಣವರು ಏನೇ ಮಾಡಿ ಜಿಲ್ಲಾಧ್ಯಕ್ಷರ ಈ ಸಾರಿ ಪ್ರಭಾ ನಾಗರಾಜ್ ಅವ್ರನ್ನ ಅಧ್ಯಕ್ಷರು ಕರ್ಕೊಂಡ್ಲೇ ಬರಬೇಕು ನೀವು ಅಂತೇಳಿ ನಮಗೊಂದು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಇವತ್ತು ಇಡೀ ನಮ್ಮ ತಾಲೂಕಿನ ಎಲ್ಲ ನಗರಸಭೆಯ ಸದಸ್ಯಗಳನ್ನ ಒಂದುಗೊಂಡು ಅವ್ರ ಮನಸ್ಸನ್ನ ಒಯ್ಯಿಸಿ ಇವತ್ತು ಪ್ರಭಾ ನಾಗರಾಜ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ರಿ. ಇದರ ಒಂದು ಕ್ರಿಯೆ ನಮ್ಮ ಪಕ್ಷದ ವರಿಷ್ಠರಾದಂಥ ಕುಮಾರಣ್ಣವ್ರಿಗೂ ಮತ್ತು ನಮ್ಮ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಅಣ್ಣವ್ರಿಗೂ ಇದು ಸಲ್ಲಿಸಬೇಕಾಗ್ತದೆ ಅಂತ ಹೇಳಿ, ಇದಕ್ಕೆ ಮುಖ್ಯ ಕಾರಣಕರ್ತರಾಗಿ ನಮ್ಮ ಪ್ರಭು ಅಣ್ಣವರು, ಸತ್ಯಪ್ಪಣ್ಣ ಮತ್ತು ಕೆಂಪರಾಜ್ ಅವರು, ನಾಗರಾಜ್ ಅಣ್ಣವ್ರು ಎಲ್ಲರೂ ಸೇರಿ ಇದಕ್ಕೆ ಏನೇ ಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ಒಂದು ಬೆಂಬಲವನ್ನು ಸೂಚಿಸಿ ಅವ್ರಿಗೆ ಒಂದು ಇವತ್ತು ಜಯಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಪಕ್ಷದಿಂದ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರಿ ಸಮಾಜದ ಪ್ರಭಾ ನಾಗರಾಜ್ ಅವರು ಈ ನಮ್ಮ ನಗರಸಭೆಯನ್ನ ಇನ್ನೂ ಅತ್ಯಂತ ಉನ್ನತಕ್ಕೆ ತಗೊಂಡು ಹೋಗ್ತಾರೆ ಅಂತ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾ, ಇವತ್ತು ಬಂದಿರೋ ಎಲ್ಲಾ ಮಾಧ್ಯಮಗಳಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.